ಚಿಕಿತ್ಸೆ ಮಾಡಕ್ಕೆ ಒಳಗೆಲ್ಲ ತಯಾರೈತೆ. ನೀವು ನಡೀರಿ, ನಾ ಚೆಲ್ಬಿಟ್ಟು ಬರ್ತೀನಿ. ಮಕ್ಕಳವ, ನನ್ನ ಮಗ ಚಿಕ್ಕವನಿದ್ದಾಗ ಮುದ್ದಾಡಿದ್ದು ಎಷ್ಟೊಂದು ವರ್ಷ ಆಗೋಗಿತ್ತು. ಇವತ್ತು ನನ್ನ ಮಗನ ಮುಟ್ಟೋ ಅವಕಾಶ ಕೊಟ್ಟಲ್ಲವ. ನಾನು ಯಾರು ಅಂತ ಅವನಿಗೆ ಗೊತ್ತಾಗದೆ ನಾನು ಅವನ ಮುಟ್ಬೋದು. ಅಯ್ಯ, ಕಣ್ಣಿಗೆ ಯಾರೋ ಏನೋ ಎರ್ಸ್ಬಿಟ್ರಲ್ಲಪ್ಪ. ಉರಿ ಉರಿ ಉರಿ. ಅಪ್ಪ, ತಪ್ಪಾಯ್ತಪ್ಪ, ನೋಡ್ದೆ ಎರ್ಚ್ಬಿಟ್ಟೆ. ಹೌದೇನವ? ನಾನು ಯಾರೋ ಚೆಲ್ಬಿಟ್ಟು ಹೊಂಟೋದ್ರು ಅನ್ಕೊಂಡ್ಬಿಟ್ಟೆ. ಯಾಕೋ ಸರಿಯಾಗಿ ಉರಿತೈತೆ. ಕಣ್ಬಿಡ್ಬೇಡಪ್ಪ, ನಾನು ಒರೆಸ್ತೀನಿ. ಏನೋ ಗೊತ್ತಿಲ್ಲದೆ ಆಗೋಯ್ತಪ್ಪ. ಏನೋ ಆಗಲ್ಲ, ಸರಿ ಹೋಯ್ತದೆ. ಅಯ್ಯೇ, ನೀನ್ ಯಾಕೋ ಈಟ ನಂಬ್ಕತ್ಯಾ? ಹೋಗ್ಲಿ ಬಿಡವ, ಯೋಚನೆ ಮಾಡ್ಬೇಡ. ಏನು ಅಂದಲ್ಲಪ್ಪ? ಯೋಚನೆ ಮಾಡ್ಬೇಡವ ಅಂದೆ. ಇನ್ನೊಂದು ಕಿತ ಹೇಳಪ್ಪ. ಅವ್ವ, ಇನ್ನೊಂದ್ಸಲ ಹೇಳಕ್ಕಂದ. ಯಾಕವ್ವ? ಹೋಗ್ಲಿ ಬಿಡವ, ಯಾರಿಗಾದ್ರೂ ಅವ್ವ ಅಂದ್ರೆ ಖುಷಿ ಐತಂದ್ರೆ 1 ಕಿತ್ತೇನು 100 ಕಿತ್ತ ಹೇಳಮ್ಮ. ಅವ್ವ ಅವ್ವ, ಇದೇನ್ ಖಾರದ ಪುಡಿ ನೀರ ಏನಂತ ಗೊತ್ತಿಲ್ಲ. ಆಟೋನ ಉರಿತೈತಲ್ಲ, ಇಲ್ಲೆಲ್ಲ ನನ್ನ ಬಾಟ್ಲಿ ಎಲ್ಲ ಬಿತ್ತೈತಲ್ಲ. ಸಿಕ್ತವ. ಓ, ಉರಿನೇ ಕಮ್ಮಿ ಐತಿಲ್ಲಲ್ಪ. ಈಗ ಸೇದ್ ಕಣವ. ಅವ್ವ ಅವ್ವ, ಅಯ್ಯೋ ಮಗಳವ್ವ, ಯಾರೋ ಆಟೋನ್ ಬೀರೋತಿಂದ ನನ್ನ ನೀರೆಲ್ಲ ಒರೆಸ್ಬಿಟ್ಟು ಕಣ್ಣು ಕಣ್ದಂಗೆ ಹೊಂಟ್ಬಿಟ್ರಲ್ಲ.
ಅಯ್ಯೋ ಮಕ್ಕಳವ ಯಾರೊಬ್ಬ ಒಳ್ಳೆಯವರು, ಅವ್ರ ಮಕ್ಕಳೆಲ್ಲ ತಣ್ಣಗಿರ್ಲಿ 100 ಕಾಲ. ಬಾಯ್ ಬಿಟ್ರೆ ಸಾಯಿಸ್ಬಿಡ್ತೀನಿ ನನ್ನ ಮಗನೇ. ಯಾವನವನ ಬಂದು ನನಗ್ ಬುದ್ಧಿ ಹೇಳಂಗಾಗೋಯ್ತು. ಶಿವಣ್ಣ ಒಂದ್ ಅಂಗಡಿ ಇಟ್ಕೊಂಡಿರೋನು ನನ್ನ ಹತ್ರ ಬಂದು ಸೀನ ಜೊತೆ ಮಾತಾಡ್ಬೇಡ ಅಂತ ಹೇಳ್ತಾನೆ. ನನ್ನ ಕಳ್ಳಿ ತರ ನೋಡ್ತಾನೆ. ನಾನು ಅವ್ರ ಅಪ್ಪನ ಮನೆದೇನಾದ್ರು ತಿಂದಿದ್ದೀನ ನನ್ನ ಹತ್ರ ತರ ಮಾತಾಡೋದಿಕ್ಕೆ? ನೋಡ್ ಬೇಬಿ, ನೀನ್ ನನ್ನ ಬಗ್ಗೆ ಏನಾರ ಮಾತಾಡು, ಅರೆ ಶಿವಣ್ಣನ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಈಗಲೇ ಹೇಳ್ತಾ ಇದ್ದೀನಿ. ಓಹೋ, ನಾಚಿಕೆ ಆಗಲ್ವೇನೋ ನಿನ್ ಜನ್ಮಕ್ಕೆ? ಆ ಡುಮ್ಮಿಗೆ ಯಾವನು ಸಿಕ್ಕಿರ್ಲಿಲ್ಲ, ಅದಕ್ಕೆ ನಿನ್ನಂತ ಹೆಡ್ಡು ನೋಡಿ ಕಟ್ಟಿದ್ದಾರೆ. ಅರ್ಥ ಮಾಡ್ಕೊಳ್ಳೋದ್ ಬಿಟ್ಟು ನನ್ ಮುಂದೆನೆ ಬಾವಾ ಬಾವಾ ಬಾಮೈದ ಅಂತ ಓಡಾಡ್ತಿರ್ತೀರಲ್ಲ, ಎಷ್ಟು ಉರಿಬೇಡ ನನ್ಗೆ. ಹೇಳೋ, ಎಷ್ಟು ಉರಿಬೇಡ ನನ್ಗೆ. ನೋಡ್ ಪಿಂಕಿ, ನಿನ್ ಕೋಪ ಏನಿದ್ರು ನನ್ನ ಮೇಲೆ ಇರಲಿ. ಇನ್ನೊಂದ್ಸಲ ಹೇಳ್ತಿದ್ದೀನಿ, ನನ್ನ ಬಾವನ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ. ಬೆಂಕಿ ಬಿತ್ತು ನಿನ್ ಬಾವ ಬಾಮೈದನ್ ಸಂಬಂಧಕ್ಕೆ. ಬಾವ ಅಂತೆ ಬಾವ, ಯಾವ ಅವನು? ನನಗ್ ಮೋಸ ಮಾಡಿ ಅವನ್ ಮನೆಗ್ ಹೋಗಿ ಬಾವ ಬಾವ ಅಂತ ನಾಯಿ ಅಲ್ದಂಗ್ ಅಲಿತ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ನಿನ್ನಂತವ್ನ ಬೀದ್ ಬೀದಿ ನಿಲ್ಸಿ ನಾಯಿ ಹೊಡ್ದಂಗ್ ಹೊಡಿಬೇಕು. ಹೇಳೋ, ಯಾಕೋ ಮೋಸ ಮಾಡ್ದೆ? ಹೇಳು, ಮಾತಾಡು ಸೀನಾ. ನನಗ್ ಯಾಕೆ ಮೋಸ ಮಾಡ್ದೆ? ಹೇಳು, ಮಾತಾಡು. ನನ್ ಯಾಕೋ ಮೋಸ ಮಾಡ್ದೆ? ಹೇಳು ಸೀನಾ, ಮಾತಾಡು. ಸೀನಾ ಮಾತಾಡು, ನನ್ಗೆ ಆನ್ಸರ್ ಮಾಡು. ಕೈ ಬಿಡು ಪಿಂಕಿ. ನಾನ್ ಬಿಡಲ್ಲ, ನಂಗೆ ಇವತ್ತು ಗೊತ್ತಾಗ್ಬೇಕು. ರೋಡಲ್ಲಿ ನಿಂತ್ಕೊಂಡು ಹಿಂಗೆಲ್ಲ ಎಳ್ದಾಡ್ಬೇಡ, ಹೇಳ್ತಾ ಇದೀನಿ, ಕೈ ಬಿಡು. ಇಲ್ಲ ಸೀನಾ, ಮಾತಾಡು. ಕೈ ಬಿಡು ಪಿಂಕಿ. ಅಲ್ವೋ, ನಾನು ನಿಂಗೆ ಮುಂಚೆನೆ ಹೇಳಿದೆ ನಾನು ಸೈಕೋ ಅಂತ. ಎಲ್ಲ ಕೇಳಿಸ್ಕೊಂಡು ನನ್ಗೆ ಮೋಸ ಮಾಡ್ತೀಯಾ? ಇಷ್ಟು ದಿನ ನಿನ್ ಹಿಂದೆ ನಾಯಿ ಅಲ್ದಂಗ್ ಅಲ್ದಿದ್ದೀನಿ, ಇನ್ನಾಗಲ್ಲ ನನ್ಗೆ. ಅಲ್ವೋ, ನಿನ್ ಮುಖನ ಯಾವ ತರ ಕನ್ನಡಿ ನೋಡ್ಕೊಂಡಿದ್ಯಾ? ಒಳ್ಳೆ ಕಳ್ಳ ಕಳ್ಳ ಇದಂಗಿದ್ಯಲ್ಲೋ. ನಿನ್ ಯೋಗ್ಯತೆ ಏನು ಅಂತ ನಿನಗ್ ಗೊತ್ತೇನೋ? ಲೋ, ನಿನ್ ಜೀವನದಲ್ಲಿ ಸಕ್ಸಸ್ ಅನ್ನೋದೇ ಇಲ್ಲ. ನೀನ್ ಉದ್ಧಾರ ಆಗಲ್ಲ. ನೀನ್ ಬೀದಿಲ್ ಓಡಾಡಿದ್ರೆ ನಾಯಿ ಕೂಡ ಮುಸಲ್ಲ ನಿನ್ನ. ಅಂತದ್ರಲ್ಲಿ ನಿನಗೆ ನಾನ್ ಸಿಕ್ಕಿರೋದು ಹೆಚ್ಚು. ನಿನ್ ಜನ್ಮಕ್ ಬೆಂಕಿ ಹಾಕ. ನಿನ್ನ ರೋಡಲ್ಲಿ ನಿಲ್ಸಿ ಬಟ್ಟೆ ಬೆಚ್ಚಿ ತಲೆ ಬೋಳ್ಸಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿದ್ರು ತಪ್ಪೇನೂ ಇಲ್ಲ ಅಂತ ಮೋಸ್ಗಾರ ನೀನು. ನೋಡು, ರಾಣಿ ಮದ್ವೆ ಆಗೋದ್ರೊಳಗೆ ನಮ್ಮಿಬ್ರು ಮದ್ವೆ ಆಗ್ಬೇಕು. ಇಲ್ಲ ಅಂದ್ರೆ ನಾನ್ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ನಾನು ಬರೀ ಬಾಯಿ ಮಾತಿಗೆ ನಿನ್ನ ನನ್ನ ತಮ್ಮ ಅಂತ ಹೇಳಲ್ಲ, ನಿಜವಾಗ್ಲೂ ನಿನ್ನ ನನ್ನ ತಮ್ಮನೇ. ನಿಜ ಹೇಳ್ಬೇಕು ಅಂದ್ರೆ ನನ್ನ ಯೋಗ್ಯತೆಗೂ ಮೀರ್ದವ್ರ ಕಡೆ ನನ್ನ ಗಂಡ. ಸಾಗರದ ಅಲೆಗೂ ಮುಖನ ಯಾವ ತರ ಕನ್ನಡಿ ನೋಡ್ಕೊಂಡಿದ್ಯಾ? ಒಳ್ಳೆ ಕಳ್ಳ ಕಳ್ಳ ಇದಂಗಿದ್ಯಲ್ಲೋ. ನಿನ್ ಜೀವನದಲ್ಲಿ ಸಕ್ಸಸ್ ಅನ್ನೋದೇ ಇಲ್ಲ. ನೀನ್ ಉದ್ಧಾರ ಆಗಲ್ಲ. ಬಯಸಿದರೂ ಇಲ್ಲ ಎಂದು ಈಜುವುದೇಗೆ ಕುದಿ. ಮದುವೆ ಅನ್ನೋದು ಮನುಷ್ಯರು ಮಾಡ್ಕೊಳ್ಳೋದಲ್ಲ, ಆ ದೇವರು ನಿರ್ಧಾರ ಮಾಡಿರೋ ಸಂಬಂಧ. ಕಲ್ಲಿಂದ ಚೂರಾಯ್ತು ಕನಸಿನ ದರ್ಪಣ. ನಿಂತ್ಕೊಳ್ಳಿ. ಎಲ್ಲ ಹೋಗ್ತಾ ಇದ್ದೀರಾ? ಮೇಡಮ್ರೆ, ನನ್ನ ಎಂಡ್ರು ಡಾಕ್ಟ್ರು ಇಲ್ಲೇ ಅವ್ರೆ. ಅವ್ರಿಗೆ ನೀರ್ ಬೇಕಂತೆ, ಅದಕ್ಕೆ ತರಕ್ ಹೋಗಿದ್ದೆ. ಕೊಟ್ಬಿಟ್ಟು ಬರ್ತೀನಿ. ಏನೇ ಇದ್ರು ಇಲ್ಲೇ ಕೊಡಿ, ನಾವೇ ಹೋಗಿ ಕೊಡ್ತೀವಿ. ಹಂಗ ಅದು ಒಂದ್ಕಿತ ನನ್ನ ಎಂಡ್ರಿ ಹೆಂಗ್ ಚಿಕಿತ್ಸೆ ಕೊಡ್ತಾಳೆ ಅಂತ ಹೊಸಿ ನೋಡ್ಕೊಂಡ್ ಬರುಮ ಅಂತ ಇದ್ದೆ. ಹೋಗ್ಲಿ ಬಿಡಿ, ಪರವಾಗಿಲ್ಲ. ಸರಿ ನಾನೇ ಕೊಡ್ತೀನಿ. ಮೇಡಮ್ರೆ, ನನ್ನ ಎಂಡ್ರಿಗೆ ಹೊಸಿ ಹೇಳಿ, ನಾ ಇಲ್ಲೇ ಹೊರಗೆ ಕಾಯ್ತಿರ್ತೀನಿ ಅಂತವ. ಸರಿ.
ಶಾರದಮ್ಮ ತಗೊಳ್ಳಿ, ಡಾಕ್ಟ್ರಿಗೆ ಕೊಟ್ಬಿಡಿ, ಅವ್ರ ಗಂಡ ಬಂದು ಕೊಟ್ಟೋದ್ರು. ನಿಮ್ಮ ಗಂಡ ಇದನ್ನು ಕೊಟ್ಟೋದ್ರು. ಥ್ಯಾಂಕ್ ಯು ಅಮ್ಮ. ಇದರಲ್ಲಿ ಅಮ್ಮ ಎಲ್ಲ ಅರೇಂಜ್ಮೆಂಟ್ಸು ಮಾಡ್ಕೊಂಡಿದ್ದೀವಿ, ನೀವು ಒಬ್ಬೊಬ್ಬರನ್ನೇ ಕಳಿಸ್ಬೋದು. ಸರಿ ಕಣವ, ನನ್ನ ಸೊಸೆ ಡಾಕ್ಟ್ರು, ಹೆಮ್ಮೆ ಹೆಮ್ಮೆ ಆಯ್ತದೆ. ಅಂಥ ಪಾಪಿ ವೀರಭದ್ರಂಗೆ ಇಂಥ ಚಿಂದಂತ ಮಗಳ. ಅಮ್ಮ ಯಾಕೆ ಆಗ್ಲಿಂದ ನನ್ನೇ ನೋಡ್ತಿದ್ದೀರಾ? ಏನಾದರೂ ಹೇಳೋದಿತ್ತಾ? ಇಲ್ಲ ಕಣವ, ನಮ್ಮಲ್ಲೊಬ್ರು ನಿನ್ನಂಗೆ ಇದ್ರು, ಅದಕ್ಕೆ ನೋಡ್ತಾ ಇದ್ದೆ. ಎಲ್ಲರನ್ನು ಕಳಿಸ್ತೀನಿ ಕಣವ. ಬಾರಮ್ಮ. ಅಮ್ಮ, ಏನಮ್ಮ ಹೊಸದಾಗಿ ತಲೆ ಬಾಚ್ತಾ ಇದೆಯಾ? ಯಾಕೋ ಕಂದ, ಅಮ್ಮ ನಿಂಗೆ ತಲೆ ಬಾಚ್ಬಾರ್ದ? ಹಂಗಲ್ಲಮ್ಮ, ನೀನು ಯಾವಾಗಲೂ ಒಂದೊಂದು ಸರಿ ತಲೆ ಬಾಚ್ತಾ ಇದ್ದೆ, ಆದರೆ ಇತ್ತೀಚೆಗೆ ದಿನ ಬಾಚ್ತಾ ಇದೆಯಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ಮನು, ನನ್ನ ಕಂದ, ಇನ್ಮೇಲೆ ನೀನು ಮಕ್ಳ ಥರ ಆಡಬಾರ್ದು, ಸ್ವಲ್ಪ ದೊಡ್ಡವ್ರ ಥರ ನಡ್ಕೋ. ಯಾಕಮ್ಮ, ಏನಾಯ್ತು? ನಾನು ನಿನ್ನ ಮಗು ಅಲ್ವಾ? ಯಾಕೆ ಮಕ್ಕಳ ಥರ ಆಡಬೇಡ ಅಂತ ಹೇಳ್ತಾ ಇದೆಯಾ? ಅಯ್ಯೋ ಕಂದ, ನಿಂಗೆ ಹೇಗಪ್ಪ ಹೇಳಲಿ? ನೀ ಇನ್ಮೇಲೆ ಚೆನ್ನಾಗಿರ್ಬೇಕು, ಚೆನ್ನಾಗಿ ಕಾಣಬೇಕು ಕಂದ. ಯಾಕಮ್ಮ, ನಾನು ನೋಡೋಕೆ ಚೆನ್ನಾಗಿಲ್ವಾ? ನಾನು ಹಾಗೆ ಹೇಳ್ತಿಲ್ಲಪ್ಪ, ನೀನು ಮುದ್ದಾಗಿ ಸುಂದರವಾಗಿ ಒಳ್ಳೆ ರಾಜ್ಕುಮಾರನ್ ಥರ ಇದೆಯಾ. ನಾನು ರಾಜ, ನನ್ನ ಹೆಂಡತಿ ರಾಣಿ, ನಾವಿಬ್ರು ಸೇರಿದ್ರೆ ರಾಜ ರಾಣಿ. ನೋಡು, ಇದೇ ಈ ಮಕ್ಕಳಾಟ ಎಲ್ಲ ಬಿಡಬೇಕು ಅಂತ ಹೇಳಿದ್ದು. ಇನ್ಮೇಲೆ ನೀನು ಬುದ್ಧಿವಂತನ ಥರ ನಡ್ಕೋಬೇಕು, ಎಲ್ಲರ ಮುಂದೆ ತಲೆ ಎತ್ತಿ ಮಾತಾಡಬೇಕು, ಗೊತ್ತಾಯ್ತಾ? ಅಮ್ಮ, ನಾನು ನಿನ್ನ ಹತ್ರ ಏನೋ ಕೇಳಲ್ಲ? ಹೇಳು ಕಂದ. ನನಗೆ ಇವರು ಸ್ವಲ್ಪ ದಿವಸದಿಂದ ಮಾತ್ರೆ ಕೊಡ್ತಾ ಇಲ್ವಲ್ಲ, ಮಂಕಾಗೋದು, ತಲೆ ಸುತ್ತೋದು, ನಿದ್ದೆ ಬರೋ ಥರ ಆಗೋದು, ಇದೆಲ್ಲ ಆಗ್ತಾನೇ ಇಲ್ಲ. ಈ ಮಾತ್ರೆ ತಿಂದೇ ಇರೋದಕ್ಕೆ ನನಗೆ ಚೆನ್ನಾಗಿ ಅನ್ನಿಸ್ತಾ ಇದೆ ಅಮ್ಮ. ಅಯ್ಯೋ, ಮೆಲ್ಲಗೆ ಮಾತಾಡು ಕಂದ, ಯಾರಾದರೂ ಕೇಳಿಸ್ಕೊಂಡ್ರೆ ಕಷ್ಟ, ಮತ್ತೆ ಮಾತ್ರೆ ಕೊಟ್ಬಿಡ್ತಾರಷ್ಟೇ. ಈ ಮದುವೆ ಗೊತ್ತಾದಾಗಿಂದ ನಿನ್ನ ಬದುಕಲ್ಲಿ ಏರಿಳಿತ ಕಾಣ್ತಾನೆ ಇದೆಯಪ್ಪ. ನೀನು ಒಳ್ಳೊಳ್ಳೆ ಬಟ್ಟೆ ಹಾಕೋತಿದ್ಯಾ, ಕಾರಲ್ಲಿ ಕೂತ್ಕೊಂಡೆ, 4 ಜನರ ಜೊತೆ ಮಾತಾಡಿದೆ. ನಿನ್ನ ಬದುಕಲ್ಲಿ ಒಳ್ಳೇದಾಗ್ತಿದೆ ಕಂದ, ಇನ್ನು ಮುಂದೆನೂ ಒಳ್ಳೇದೇ ಆಗುತ್ತೆ ಕಣೋ. ರಾಣಿ ಬಂದ್ಮೇಲೆ ನನಗೆಲ್ಲ ಒಳ್ಳೇದಾಗುತ್ತಮ್ಮ. ಏ ಪೆದ್ನನ್ ಮಗನೆ, ಏನೋ ಮಾಡ್ತಾ ಇದೆಯಾ ಇಲ್ಲಿ? ಓಹೋ, ತಲೆ ಬಾಚಿಸ್ಕೊಳ್ತಾ ಇದೆಯಾ? ಅಲ್ಲ, ಅಷ್ಟೆಲ್ಲ ಕೆಲಸ ಬಿಟ್ಬಿಟ್ಟು ಬಂದಿದ್ಯಾ? ತಪ್ಪಾಯ್ತದ್ಗೆ. ನೋಡು, ಮದುವೆ ಟೈಮಲ್ಲಿ ಮಾತ್ರ ನೀನು ಚೆನ್ನಾಗಿ ಕಾಣಬೇಕಾಗಿರೋದು. ಬೇರೆ ಟೈಮಲ್ಲಿ ಕೂದಲು ಯಾವಾಗಲೂ ಹೀಗೆ ಕೆದರಿರ್ಬೇಕು, ಗೊತ್ತಾಯ್ತಾ? ನಡಿ, ಹೋಗಿ ಕೆಲಸ ನೋಡು. ಏ, ಒಂದು ನಿಮಿಷ ನಿನ್ನ ಹತ್ರ ಮಾತಾಡಬೇಕು. ಪಾರ್ವತಿ ಅವರೇ, ನೀವು ಮುಂದುವರಿಸಿ, ನಾನು ಬರ್ತೀನಿ. ಏ ಶಾರದಾ, ಎಲ್ಲ ನೀನೇ ನೋಡ್ಕೋಬೇಕಾ ಇಲ್ಲಿ? ನೀನೇನು ಮಹಾರಾಣಿನ ನೀನು? ನಮ್ಗೇನು ಜೈಲಲ್ಲಿ ಬೆಲೆನೇ ಇಲ್ವಾ? ಅಯ್ಯೋ, ಯಾಕವ ಹಂಗಂತೀಯ? ನಿನಗೂ ತೋರಿಸ್ಬೇಕು ತಾನೆ, ಬಾ ನೀನು ತೋರಿಸ್ಕೊ. ತೋರ್ಸಕ್ಕಲ್ಲ ಕಣೆ, ನಿನ್ ಜಾಗನ ಕಿತ್ಕೊಳಕ್ ಬಂದಿದ್ದೀನಿ. ಮುಚ್ಕೊಂಡು ಹೋಗ್ತಾ ಇರು. ಈ ಜೈಲಲ್ಲಿ ಒಳ್ಳೇದು ಕೆಟ್ಟದ್ದು ಏನೇ ಆದ್ರೂ ನಾನೇ ಮಾಡಬೇಕು. ಏನಮ್ಮ, ನಾನೇನು ಈ ಜೈಲನ್ನ ಆಳಕ್ಕೆ ಬಂದಿದ್ದೀನ? ಬೇಡ ಕಣವ, ಈ ಜೈಲು ನಮಗೆ ಆಶ್ರಯ ಕೊಟ್ಟೈತೆ. ಇಲ್ಲಿಗೆ ಬಂದವರು ನಮ್ಮ ಮನೆ ಅತಿಥಿಗಳಿದ್ದಂಗೆ, ಅವ್ರ ಮುಂದೆ ಇಲ್ಲಿ ಮಾನ ಕಳಿಬೇಡವ, ಕಳಿಬೇಡ. ಏಯ್, ನಿಂತ್ಕೊಳೆ ಬಾಯಿ ಮುಚ್ಕೊಂಡು.
ಎರಡು ಮರ್ಡ್ರ್ ಮಾಡಿ ಬಂದಿರೋಳು ನಾನು ಮೆರಿಬೇಕಾ ಅಥವಾ ಏನು ಮಾಡ್ದಲೇ ಬಂದು ಜೈಲಲ್ಲಿ ಕುಂತಿರೋ ನಿನ್ನಂತೋಳು ಮೆರಿಬೇಕಾ? ಇಲ್ಲಿ ಕಣ್ಣೀರು ಸುರಿಸೋರ್ಗಿಂತ ರಕ್ತ ಸುರಿಸೋರಿಗೆ ಬೆಲೆ ಜಾಸ್ತಿ. ಸುಮ್ಮನೆ ಹೋಗ್ತಾ ಇರೋ, ಇದನ್ನೆಲ್ಲ ನಾನು ನೋಡ್ಕೊಂತೀನಿ. ನೋಡವ್ವ, ಈ ಜವಾಬ್ದಾರಿನ ನನಗೆ ವಹಿಸವ್ರೆ, ನಾನು ಇಲ್ಲಿಂದ ಹೋಗಕ್ಕಿಲ್ಲ. ಬಿಡಲ್ವಾ? ಏ ನಿನ್ನ ಏಯ್ ಬಿಡೆ, ಏಯ್ ಬಿಡೆ, ಬಿಡೆ ನನ್ನ, ಬಿಡೆ, ಬಿಡೆ ನನ್ನ. ಈ ಜನ ಸುಮ್ಮನೆ ಇರಕ್ಕೆ ಬಿಡೋಲ್ಲ. ಅಮ್ಮ, ನಿಮ್ಗೇನು ಆಗಿಲ್ಲ ತಾನೆ? ನೀವು ಆರಾಮಾಗಿದ್ದೀರಾ ಅಲ್ಲ? ಹಾಂ, ನನಗೇನೂ ಆಗಿಲ್ಲ ಕಣವ. ಆ ಯಮ್ಮಂಗೆ ಏನಾಯ್ತು? ಅವಳಿಗೆ ಏನಾದರೂ ಹಾಕ್ಬಿಟ್ರೆ? ಹೆದರ್ಬೇಡಿಮ್ಮ, ಇವ್ರಿಗೆ ಜೈಲಲ್ಲಿ ಇದ್ದು ಒಂಥರ ಕಾರ್ನರ್ಡ್ ಫೀಲ್ ಆಗಿರತ್ತಷ್ಟೇ. ಎಲ್ಲರಿಂದ ಅಟೆನ್ಷನ್ ಸೀಕ್ ಮಾಡ್ತಿರ್ತಾರಷ್ಟೇ. ಒಂದು ಅರ್ಧ ಗಂಟೆಲಿ ಎದ್ಬಿಡ್ತಾರೆ. ಅವ್ರು ಎದ್ದು ಕೂಡಲೇ ಟ್ಯಾಬ್ಲೆಟ್ಸು ಕೌನ್ಸಿಲಿಂಗ್ ನಾನು ಬರ್ಕೊಡ್ತೀನಿ. ಯೋಚನೆ ಮಾಡಬೇಡಿ. ಆಯ್ತವ. ಯಾರು ಇವರು? ಇಷ್ಟೊತ್ತು ಇವ್ರಿಗೆ ಬೈದು ಅಟ್ಯಾಕ್ ಮಾಡಕ್ಕೆ ಬಂದವ್ರಿಗೂ ಕೂಡ ಪ್ರೀತಿ ತೋರಿಸ್ತಿದ್ದಾರಲ್ಲ. ಇಷ್ಟೊಂದು ಒಳ್ಳೆತನನ ಒಬ್ಬ, ಅದು ಅಲ್ಲದೆ ತಪ್ಪೇ ಮಾಡದೆ ಜೈಲಿಗೆ ಬಂದಿದ್ದಾರಂತಲ್ಲ. ಛೇ ಅಮ್ಮ, ಎಲ್ಲರನ್ನೂ ಚೆಕಪ್ ಕಳಿಸ್ತಿದ್ದೀರಾ? ಮೊದಲು ನೀವು ಚೆಕಪ್ ಮಾಡಿಸ್ಕೋಬೇಕು ತಾನೆ. ಬನ್ನಿ, ನಾನು ಚೆಕಪ್ ಮಾಡ್ತೀನಿ. ಅಯ್ಯೋ ಅಮ್ಮ, ಬನ್ನಿ. ಪರವಾಗಿಲ್ಲವ, ನಾವು ಇನ್ನೊಬ್ರನ್ನ ಕಾದ್ರೆ ದೇವ್ರು ನನ್ನ ಮಕ್ಕಳನ್ನ ಕಾಯ್ತಾರೆ. ಮೊದಲು ನಾನು ಕೊಟ್ಟಿರೋ ಜವಾಬ್ದಾರಿನ ನಾನು ಮುಗಿಸ್ಬೇಕಿತ್ತು, ಅದಕ್ಕೆ ಸುಮ್ಮನೆ ಇದ್ದೆ. ಇಷ್ಟೊಂದು ಒಳ್ಳೆತನನ? ಬಾ, ನಮ್ಮ ಅತ್ತೆ ಹೆಸರು ಶಾರದಾನೆ, ಇವ್ರ ಹೆಸರು ಶಾರದಾನೆ. ಬಹುಶಃ ಈ ಹೆಸರು ಇರೋರೆಲ್ಲ ಇಷ್ಟೇ ಒಳ್ಳೆಯವರಾಗಿರ್ತಾರೆ ಅನ್ಸುತ್ತೆ. ಅಮ್ಮ, ಒಂದು ನಿಮಿಷ ಬನ್ನಿ ನನ್ನ ಜೊತೆ. ಡಾಕ್ಟರ್ಸ್ ಕಂಟಿನ್ಯೂ ಮಾಡಿ. ಬನ್ನಿಮ್ಮ. ಯಾವ ವಿಷಯದ ಬಗ್ಗೆ ಕೇಳ್ತಿದ್ದೀರಮ್ಮ? ಅಂದರೆ ಯಾವ ವಿಷಯದಲ್ಲಿ ನಿಜನ ಮುಚ್ಚಿಟ್ಟಿದ್ಯಾ ನೀನು? ಯಾವುದ್ರಲ್ಲೂ ಇಲ್ಲಮ್ಮ. ಮತ್ತೇನು ಇಲ್ಲದೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ನಾನು ಗಮನಿಸ್ತಾನೆ ಇದ್ದೀನಿ. ಕಾನ್ಫಿಡೆನ್ಸ್ ಬಂದಿರೋರ ಥರ ಮಾತಾಡ್ತಾ ಇದೆಯಲ್ಲ, ಏನು ನಿನ್ನ ಕತೆ? ಯಾಕಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀನು ನಾಟಕ ಮಾಡೋಳು ಅಂದ್ಕೊಂಡ್ರೆ ನಾನು ನಾಟಕದ ಕಂಪ್ನಿ ಇಟ್ಕೊಂಡಿರೋಳು ಅನ್ಕೋ. ಮೊದಲೆಲ್ಲ ನೀನು ಮದುವೆನೇ ಬೇಡ ಅಂತ ಇದ್ದೋಳು. ಈಗ ಮದುವೆಗೆ ಒಪ್ಕೊಂಡಿರೋರ ಥರ ಮಾತಾಡ್ತಾ ಇದೆಯಾ? ಖುಷಿಯಾಗಿದ್ಯಾ? ಸಪೋರ್ಟ್ ಬೇರೆ ಮಾಡ್ತಾ ಇದೆಯಾ? ಹೇಳೋ, ಏನು ಪ್ಲ್ಯಾನ್ ಹಾಕ್ಕೊಂಡಿದ್ಯಾ ಹೇಳೋ. ಪ್ಲ್ಯಾನ್ ಎಲ್ಲ ನಂದಲ್ಲ, ಮೇಲಿರೋ ಭಗವಂತಂದು. ನೀವು ತೋಡ್ತಿರೋ ಹಳ್ಳಕ್ಕೆ ನೀವೇ ಬೀಳೋ ಥರ ಅವನೇ ಮಾಡ್ತಿದ್ದಾನೆ. ನಾನು ಹೇಳ್ದಂಗೆ ಬರ್ತಿರೋಳು ರಾಣಿ ಅಲ್ಲ, ಕಾಳಿ, ಮಹಾಕಾಳಿ. ನಿಮ್ಮನ್ನೆಲ್ಲ ಒಂದೇ ಸಲ ನುಂಗ್ ಹಾಕ್ಬಿಡ್ತಾಳೆ. ನನ್ನ ಮಗ ಪೆದ್ದ, ಅವನಿಗೆ ಹೆಣ್ಣು ಸಿಗೋದಿಲ್ಲ, ಅವನಿಗೆ ಯಾರು ಹೆಣ್ಣು ಕೊಡೋದು ಇಲ್ಲ. ಅಂಥದ್ರಲ್ಲಿ ನಿಮ್ಮಿಂದ ಯಾರೋ ಪುಣ್ಯಾತ್ಮರು ಅವ್ನಿಗೆ ಹೆಣ್ಣು ಕೊಡ್ತಿದ್ದಾರೆ, ಮದುವೆಗೂ ಒಪ್ಕೊಂಡಿದ್ದಾರೆ. ನನ್ನ ಮಗನ್ನ ಮದುಮಗನ ಬಟ್ಟೆಯಲ್ಲಿ ನೋಡಬೇಕು, ನನ್ನ ಕಣ್ಮುಂದೆನೇ ಅವ್ನ ಮದುವೆ ನಡಿಬೇಕು ಅನ್ನೋ ಆಸೆ ಅಷ್ಟೇ ನನಗಿರೋದು. ನೀನು ಒಬ್ಳು ತಾಯಿ ಅಲ್ವಾ, ನಿನಗೆ ನನ್ನ ತಾಯಿ ಮನಸ್ಸು ಅರ್ಥ ಆಗುತ್ತಲ್ವಾ ಅಮ್ಮ? ಈ ಮದುವೆ ನಡಿಬೇಕು ಅನ್ನೋದಷ್ಟೇ ನನ್ನ ಆಸೆ, ಇನ್ನೇನೂ ಇಲ್ಲಮ್ಮ. ಓ, ಇದಾ ವಿಷಯ? ಅಷ್ಟೇ ಅಮ್ಮ, ಇನ್ನೇನೂ ಇಲ್ಲ. ಆದರೆ ನಿಮ್ಮಲ್ಲಿ ಒಂದೇ ಒಂದು ಬೇಡಿಕೆ, ಮದುವೆ ಆದಮೇಲೆ ನನ್ನ ಮಗನ ಮಾತ್ರ ಸಾಯಿಸ್ಬೇಡಿ, ಬೇಕಾದ್ರೆ ನನ್ನ ಜೀವ ತೆಗೀರಿ. ನಿಮ್ದು ಅಮ್ಮಯ್ಯ ಬೇಕಾದ್ರೆ ನಿಮ್ಮ ಕಾಲಿಗೆ ವಯಸ್ಸಾಗಿರೋ ನೀನು ನನ್ನ ಕಾಲಿಗೆ ಬಿದ್ದು ನನ್ನನ್ನು ಗೊಟ್ಟಕ್ಕೆ ಅನ್ಸ್ಬೇಕು ಅಂದ್ಕೊಂಡಿದ್ಯಾ? ಇಷ್ಟು ಭಯ ಇದೆಯಲ್ಲ, ಅಷ್ಟು ಸಾಕು. ನಡಿ, ಕೆಲಸ ನೋಡೋಗು. ನನ್ನ ಸೊಸೆ ರಾಣಿ ಒಬ್ಳು ಬರಲಿ, ಅವಳ ಕಾಲಿಗೆ ನೀವೆಲ್ಲರೂ ಬಿದ್ದು ಪ್ರಾಣ ಭಿಕ್ಷೆ ಕೇಳೋ ಹಾಗೆ ಮಾಡ್ತಾಳೆ. ನೀವು ತುಂಬ ಇಂಟ್ರೆಸ್ಟಿಂಗ್ ಅನ್ಸಿದ್ರಿ ಅಮ್ಮ. ನಾನು ಅದಕ್ಕೆ ಇಂಪ್ರೆಸ್ ಆಗಿಬಿಟ್ಟೆ. ಈ ಥರ ಬುದ್ಧಿ ಇರೋರನ್ನ ನಾನು ಒಬ್ರಲ್ಲಿ ಮಾತ್ರ ನೋಡಿದ್ದೆ, ಆದರೆ ಇವತ್ತು ಫಸ್ಟ್ ಟೈಮ್ ನಿಮ್ಮಲ್ಲಿ ಆ ಬುದ್ಧಿನ ನೋಡ್ತಿದ್ದೀನಿ. ಒಳ್ಳೆತನನೇ ಅಲ್ಲನವ ನಮ್ಮದೆಲ್ಲ ಕಾಯೋದು. ಅದು ಸರಿ, ನನ್ನ ಥರನೇ ಅಂತ ಹೇಳ್ದಲ್ಲ, ಯಾರವರು?
ನನ್ನ ಗಂಡ ಶಿವು ಅಂತ. ಅಮ್ಮ, ನಿಮ್ಮ ಹತ್ರ ಏನೋ ಕೇಳಬೇಕು ಅನಿಸ್ತಿದೆ, ಕೇಳಲಾ? ಕೇಳವಾ? ಅಮ್ಮ, ನೀವೇನೂ ತಪ್ಪು ಮಾಡದೆ ಜೈಲಲ್ಲಿದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಕೇಳ್ತಿದ್ದೀನಿ. ಯಾರು ನೀವು ಯಾಕೆ ಇಲ್ಲಿದ್ದೀರಾ? ಇದಕ್ಕೆಲ್ಲ ಯಾರು ಕಾರಣ? ನಿಮ್ಗೆ ಯಾರಮ್ಮ ಅನ್ಯಾಯ ಮಾಡಿರೋದು? ನನ್ನ ಸೊಸೆನೇ ಬಾಯಿ ಬಿಟ್ಟು ಕೇಳ್ತಾವಳೆ. ನನ್ನ ಕಥೆನ ಇವಳು ತವ ಹೇಳ್ಕೊಂಬಿಡ್ಲಾ? ಹೇಳ್ಕೊಂಡ್ರೆ ನನ್ನ ಮಗನ ಜೊತೆ ಬದುಕೋ ಅವಕಾಶನಾದರೂ ಸಿಗ್ತೈತೆ. ಇಲ್ಲ, ಮಾಕಾಳವನೇ ನನ್ನ ಸೊಸೆನ ಇಲ್ಲಿ ಗಂಟ ಕಳಿಸಿರ್ಬೇಕು. ನಾನು ಅವಳ ತವ ಹೇಳ್ಕೊತೀನಿ. ಹೇಳ್ತೀನವ, ಹೇಳ್ತೀನಿ. ನನ್ನ ಕಥೆನ ನನ್ನ ಹತ್ರ ಹೇಳ್ಕೊತೀನಿ.